ಪ್ರೀತಿ ವೀಕ್ಷಕರೇ, 2002ರ ಡೇಟಾ ನಮಗೆ ಸಿಗ್ತಾ ಇಲ್ಲ. ಆ ದಿಸೆಯಿಂದಾಗಿ ನಮ್ಮ ರಿಲೇಷನ್ ಡೇಟಾವನ್ನ ಬರಿಬೇಕು. ಅದರಲ್ಲೂ ಕೂಡ ರಿಲೇಷನ್ ಡೇಟಾ ಬರೆಯುವಾಗ ನಿಮ್ಗೆ ಗಮನದಲ್ಲಿರ್ಬೇಕು ಯಾರ ಡೇಟಾವನ್ನ ಬರಿಬೇಕು. ಅಪ್ಪನ, ಅಮ್ಮನ, ಅಜ್ಜಿನ, ತಾತನ, ಚಿಕ್ಕಪ್ಪನ, ಚಿಕ್ಕಮ್ಮನ, ಯಾರ ಡೇಟಾವನ್ನ ಬರಿಬೇಕು ಆ ಕ್ಲಾರಿಟಿ ಇರಬೇಕು. ಜೊತೆಗೆ ಈ ಒಂದು ಡೇಟಾವನ್ನ ಬರೆಯುವಂತ ಸಂದರ್ಭದಲ್ಲಿ ಯಾವ ಭಾಗದಲ್ಲಿ ಬರಿಬೇಕು, ಎಡಭಾಗದಲ್ಲಿ ಬರಿಬೇಕಾ, ಬಲ ಭಾಗದಲ್ಲಿ ಬರಿಬೇಕಾ? ಯಾಕಂತ ಹೇಳಿದ್ರೆ 2002ರ ಡೇಟಾ ನಿಮ್ ಬಳಿಯಲ್ಲಿಲ್ಲ. ಆ ದಿಸೆಯಿಂದಾಗಿ ಬೇರೆಯವರ ಡೇಟಾವನ್ನ ಬರಿತಾ ಇದ್ದೀರಾ, ಅದು ಎಡಭಾಗದಲ್ಲ ಬಲಭಾಗದಲ್ಲ. ಈ ಒಂದು ಕ್ಲಾರಿಟಿಯನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತೀನಿ. ಜೊತೆಗೆ ಹೇಗೆ ಬರಿಬೇಕು, ಅಲ್ಲಿ ತಂದೆ ಹೆಸರು ಬರೀತಾರೆ, ಜೊತೆಗೆ ನಂತರದಲ್ಲಿ ಸಂಬಂಧಿಯ ಹೆಸರನ್ನ ಕೇಳುವಂತ ಸಂದರ್ಭದಲ್ಲಿ ಯಾವ ಸಂಬಂಧಿ, ಈ ಕನ್ಫ್ಯೂಷನ್ಸ್ ಇದೆ, ಅದನ್ನು ಕೂಡ ನಾನು ಇಲ್ಲಿ ಕ್ಲಾರಿಟಿಯಾಗಿ ಕೊಡಕ್ ಹೋಗ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೆ ನೋಡಿ, ಕಂಪ್ಲೀಟ್ ಅರ್ಥ ಆಗುತ್ತೆ, ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಹಾಗೆ ನಾನು ನಿಮ್ಗೆ ಹೇಳ್ಕೊಡ್ತೇನೆ. ಜೊತೆಗೆ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ಗೆ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆ ಮೂಲಕ ಸಪೋರ್ಟ್ ಮಾಡ್ತಾ ಇರಿ. ಹಾಗೂ ನಾನ್ ಮಾಡ್ತಕ್ಕಂತ ಈ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮಗ್ ಬಂದು ತಕ್ಷಣ ತಲುಪಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲಿ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಅಪ್ಲೋಡ್ ಮಾಡಿದ ವಿಡಿಯೋಗಳೆಲ್ಲವೂ ಕೂಡ ನೋಟಿಫಿಕೇಶನ್ ಮೂಲಕ ನಿಮ್ ಬಂದು ತಲುಪ್ತವೆ. ಮಾಡ್ಕೊಳ್ತೀರಲ್ಲ? ವಿಡಿಯೋದಲ್ಲಿ ಮುಂದುವರಿಯೋಣ ಬನ್ನಿ. ಪ್ರೀತಿ ವೀಕ್ಷಕರೇ, ನಾನು ಇವತ್ತು ನಿಮಗೆ ಯಾವ್ದಾದ್ರು ಒಂದು ಡೇಟಾ ತೆಗೆದುಕೊಂಡು ಅದನ್ನ ಎಕ್ಸಾಂಪಲ್ ಆಗಿ ನಿಮ್ಗೆ ಹೇಳ್ತಾನೆ ಕ್ಲಾರಿಟಿಯನ್ನ ಕೊಡ್ತೇನೆ ಬನ್ನಿ. ಈಗ ನಿಮ್ಗೆ ಈ ಒಂದು ಗಣತಿ ನಮೂನೆ ಬಂದಿದೆ. ಇದರಲ್ಲಿ ಮೇಲ್ಗಡೆ BLO ನಂಬರ್ ಇರುತ್ತೆ, ಅದನ್ನ ನೋಟ್ ಮಾಡಿ ಇಟ್ಕೊಳ್ಳಿ. ನಿಮ್ಗೆ ಏನಾದ್ರು ಡೌಟ್ಸ್ಗೆ ಬೇಕಾಗುತ್ತೆ. BLO ಕಡೆಯಿಂದ ಕೂಡ ನಿಮ್ಗೆ ಡೌಟ್ಸ್ಗಳು ಕ್ಲಿಯರ್ ಆಗಿಲ್ಲ ಅಂತ ಹೇಳಿದ್ರೆ ನನ್ನ ವಿಡಿಯೋ ನಿಮ್ಗೆ ಹೆಲ್ಪ್ ಆಗ್ಬೋದು. ಈ ವಿಡಿಯೋನು ಕೂಡ ಎಲ್ಲಾದ್ರೂ ಸೇವ್ ಮಾಡಿ ಇಟ್ಕೊಳ್ಳಿ. ಮೊದಲನೇದಾಗಿ ಕೇಳ್ಕೊಳ್ತೀನಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಇಲ್ಲಿ ಮತದಾರರ ಹೆಸರು ಅಂತ ಇರುತ್ತೆ. ನಾವು ಒಂದು ಹೆಸರನ್ನ ತೆಗೆದುಕೊಳ್ಳೋಣ, ಅರವಿಂದ ಅಂತ ಒಂದು ಹೆಸರನ್ನ ತೆಗೆದುಕೊಳ್ಳೋಣ, ಎಕ್ಸಾಂಪಲ್ ಅಷ್ಟೇ ತಗೊಳ್ಳೋಣ. ಇನ್ನು ಉಳಿದಂತೆ ಈ ಭಾಗದಲ್ಲಿ ಈ ಗುರುತಿನ ಚೀಟಿ ಏನಿದೆಯೋ ಇವು ಅರವಿಂದ ಅವರದು. ಅರವಿಂದ ಅವರ ಗುರುತಿನ ಚೀಟಿಯಲ್ಲಿ ಮತ ಹಾಕೋಕೆ ಹೋಗ್ತಾರಲ್ಲ, ಅಂತ ಸಂದರ್ಭದಲ್ಲಿ ಒಂದು ಕ್ರಮ ಸಂಖ್ಯೆ ಇರುತ್ತೆ ಅವ್ರಿಗೆ. ಈಗ ಸದ್ಯಕ್ಕೆ ನಿಮ್ಮ ಗುರುತಿನ ಚೀಟಿಯಲ್ಲಿ ಆ ಸಂಖ್ಯೆ ಸಿಗೋದಿಲ್ಲ. ನಿಮ್ಗೆ ವೋಟರ್ ಲಿಸ್ಟ್ ಏನು ಮತದಾನದ ಸಂದರ್ಭದಲ್ಲಿ ಬರುತ್ತೋ ಅದ್ರಲ್ಲಿ ಇರುತ್ತೆ. ಈಗ 2002 ಡೇಟಾವನ್ನ ನೀವು ಹುಡುಕ್ತಾಗೂ ಕೂಡ ಇದು ಸಿಗುತ್ತೆ. ಮತ್ತೆ ಎಲ್ಲಿ BLOಗಳಿದ್ದಾರೆ ಆ BLO ಬಳಿನಲ್ಲಿ ಒಂದು ಪಟ್ಟಿ ಇರುತ್ತೆ, ಅದರಲ್ಲೂ ಕೂಡ ಈ ಕ್ರಮ ಸಂಖ್ಯೆ ಸಿಗುತ್ತೆ. ನಿಮ್ಮ ವೋಟರ್ ID ನಲ್ಲಿ ಸಿಗಲ್ಲ, ಕ್ಲಾರಿಟಿ ಇರಲಿ ನಿಮ್ಗೆ. ಅದರ ಕ್ರಮ ಸಂಖ್ಯೆ ಇರುತ್ತೆ. ನಂತರದಲ್ಲಿ ಎಲ್ಲಿ ವೋಟ್ ಮಾಡ್ತಾ ಇದ್ರು ಅದನ್ನ ಪಾರ್ಟ್ ನಂಬರ್ ಅಂತ ಕರಿತೀವಿ. ಇಲ್ಲಿ ಭಾಗ ಸಂಖ್ಯೆ ಅಂತ ಕರೀತಾರಲ್ಲ, ಆ ಪಾರ್ಟ್ ಸಂಖ್ಯೆ ಅಂತ ಕರಿತೀವಿ. ಈ ಪಾರ್ಟ್ ಸಂಖ್ಯೆಯು ಕೂಡ ನಿಮ್ಗೆ ಮತದಾನದ ಒಂದು ಗುರುತಿನ ಚೀಟಿಯಲ್ಲಿ ಸಿಕ್ಕೋದಿಲ್ಲ. ಈಗ ಏನು BLOಗಳ ಹತ್ರ ಒಂದು ಲಿಸ್ಟ್ ಇರುತ್ತೋ ಅಲ್ಲಿ ಸಿಗುತ್ತೆ. ಮತ್ತೆ ನೀವು ಮತ ಹಾಕೋಕೆ ಹೋಗುವಂತ ಸಂದರ್ಭದಲ್ಲಿ ಒಂದು ಪಟ್ಟಿ ಸಿಗುತ್ತಲ್ಲ, ಅದ್ರಲ್ಲಿ ಇರುತ್ತೆ. ಇನ್ನು ಆ ಒಂದು ಮತದಾನ ನಾವು ಬೂತ್ ಅಂತ ಕರ್ಕೊಳ್ತೀವಲ್ಲ, ಆ ಬೂತ್ ನ ವಿಳಾಸ ಇರುತ್ತೆ. ಮತ್ತೆ ವಿಧಾನಸಭಾ ಕ್ಷೇತ್ರ ಯಾವುದು ಅಂತ ಇರುತ್ತೆ. ಉಳಿದಂತೆ ಡೀಟೇಲ್ಸ್ ಇರುತ್ತೆ. ಇಷ್ಟು ಇಲ್ಲಿ ಡೀಟೇಲ್ಸ್ ಇರುತ್ತೆ, ನಿಮಗೆ ಗೊತ್ತಿರ್ಲಿ. ಈಗ QR ಕೋಡ್ ಇರುತ್ತೆ, ದೆನ್ ಫೋಟೋ ಇರುತ್ತೆ. ಇತ್ತೀಚಿನ ಫೋಟೋ ನಿಮ್ಗೆ ಏನಾದ್ರು ಅಪ್ಲೋಡ್ ಆಗ್ಬೇಕು ಅಂದ್ರೆ ಇಲ್ಲಿ ಫೋಟೋವನ್ನ ಅಪ್ಲೋಡ್ ಮಾಡ್ಬೇಕಾಗುತ್ತೆ. ಇಲ್ಲಿ ಈ ಅರವಿಂದ ಅವರ ಡೇಟಾ 2002ರಲ್ಲಿ ಸಿಗ್ತಾ ಇಲ್ಲ. ಇಲ್ಲಿ 2002ರಲ್ಲಿ ಅರವಿಂದ ಅವರ ಡೇಟಾ ಸಿಕ್ಕಿದ್ರೆ ಇಲ್ಲಿ ಬರ್ದು ಬಿಡ್ಬೋದು, ಸಿಗ್ತಾ ಇಲ್ಲ. ಈಗ ಏನ್ ಮಾಡೋದು? ಇವರ ತಂದೆ, ತಾಯಿ, ಅಜ್ಜ, ಅಜ್ಜಿ, ಇನ್ನೊಂದ್ಸಾರಿ ಕ್ಲಾರಿಟಿಯನ್ನು ಕೊಡ್ತೀನಿ. ತಂದೆ, ತಾಯಿ, ಅಜ್ಜ, ಅಜ್ಜಿ, ಅರವಿಂದ ಅವರ ರಿಲೇಷನ್, ಬೇರೆ ಯಾವುದು ಬರೋದಿಲ್ಲ. ಅವರ ಚಿಕ್ಕಪ್ಪನೋ ದೊಡ್ಡಪ್ಪನೋ ಇನ್ಯಾರೋ ಅತ್ತೆ ಮಾವ ಅವ್ರ ಸಂಬಂಧಗಳು ಬರಲ್ಲ. ತಂದೆ, ತಾಯಿ, ಅಜ್ಜ, ಅಜ್ಜಿ ಅವರು ಅಂದ್ರೆ ಅವರದೇ ರಿಲೇಷನ್, ಜಸ್ಟ್ 3 ತಲೆಮಾರು, ಇದನ್ನ ಮಾತ್ರ ಮೆನ್ಷನ್ ಮಾಡಕ್ಕೆ ತಗೊಳ್ತಾ ಇದ್ದಾರೆ. ಹಾಗಾದ್ರೆ ಇಲ್ಲಿ ಲಭ್ಯವಿಲ್ಲ. ಈ 2002ರಲ್ಲಿ ಈ ಅರವಿಂದ ಅವರ ಡೇಟಾ ಲಭ್ಯ ಆಗ್ತಾ ಇಲ್ಲ. ಈಗ ಏನ್ ಮಾಡ್ಬೇಕು? ಅವರ ರಿಲೇಷನ್ನು ಯಾರ್ಯಾರು? ತಂದೆ, ತಾಯಿ, ಅಜ್ಜ, ಅಜ್ಜಿ, ಇವರ ಡೇಟಾ ಯಾವ್ದಾದ್ರು ಸಿಗ್ತಾ ಇದೆ ಅಂತ ಅನ್ಕೊಳ್ಳಿ. ಈಗ ನಾನು ಎಕ್ಸಾಂಪಲ್ಗೆ ಒಂದು ತಗೊಳ್ತಾ ಇದ್ದೀನಿ, ಅರವಿಂದ ಅವರ ತಂದೆಯ ಡೇಟಾ ಸಿಗ್ತಾ ಇದೆ. ಈಗ ಅರವಿಂದ ಅವರ ತಂದೆಯ ಡೇಟಾ ವಿಶ್ವನಾಥ, ನಾನು ತಗೊಳ್ತಾ ಇದ್ದೀನಿ, ಹೆಸರು ತಗೊಳ್ತೀನಿ. ಈಗ ನಿಮ್ಗೆ ಅರ್ಥ ಆಗುತ್ತೆ ನೀಟಾಗಿ. ವಿಶ್ವನಾಥ ಅಂತ ಸಿಗ್ತಾ ಇದೆ. ಹ್ಯಾಂಡ್ ರೈಟಿಂಗ್ ಸರಿಯಾಗಿ ಬರ್ತಾ ಇಲ್ಲ ಅಂತ ಹೇಳಿದ್ರೆ
ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ವಿಶ್ವನಾಥ ಅಂತ ಅರವಿಂದ್ ಅವರ ತಂದೆಯ ಡೇಟಾ ಸಿಗ್ತಾ ಇದೆ. ವಿಶ್ವನಾಥ್ ಅವರು 2002ರಲ್ಲಿ ವೋಟ್ ಮಾಡಿದ್ದಾರೆ, ಸಿಗ್ತಾ ಇದೆ. ನಿಮ್ಗೇನಾದ್ರೂ 2002ರ ಡೇಟಾವನ್ನ ಹುಡುಕ್ಬೇಕು ಅಂತ ಹೇಳಿದ್ರೆ ನಾನು ಮತ್ತೊಂದು ವಿಡಿಯೋನ ಅದಕ್ಕಾಗಿ ಮಾಡ್ಕೊಟ್ಟಿದ್ದೇನೆ. ಕಂಪ್ಲೀಟ್ ನಿಮ್ಗೆ ನೀಟಾಗಿ ಅರ್ಥ ಆಗುತ್ತೆ. ಆ ವಿಡಿಯೋನ ಹೋಗಿ ನೋಡಿ. ನಾನು ಎಂಡ್ ಸ್ಕ್ರೀನ್ ಹಾಕಿರ್ತೀನಿ ಮತ್ತು ಐ ಕಾರ್ಡ್ ಅಲ್ಲಿ ಹಾಕಿರ್ತೀನಿ, ಹೋಗಿ ನೋಡಿ. ಜೊತೆಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೂ ಕೂಡ ಅದ್ರ ಲಿಂಕ್ ಅನ್ನ ನಾನು ಕೊಟ್ಟಿರ್ತೀನಿ. ಸರಿ, ಈಗ ವಿಶ್ವನಾಥ್ ಅವರ ಡೇಟಾ ಸಿಗ್ತಾ ಇದೆ. ನಾನು ಬರ್ದೆ ವಿಶ್ವನಾಥ್ ಅವ್ರು ಯಾರು? ಅರವಿಂದ ಅವರ ತಂದೆ. ಈಗ ಬಹುತೇಕ ಜನಕ್ಕೆ ಕನ್ಫ್ಯೂಷನ್ಸ್ ಗಳು ಜಾಸ್ತಿ ಅಂದ್ರೆ ಮುಂದಕ್ಕೆ ಬರ್ದು ಬಿಟ್ರು, ಮುಂದಕ್ಕೆ ಕನ್ಫ್ಯೂಷನ್ಸ್. ಮತದಾರರ ಭಾವಚಿತ್ರ ಯಾರ್ದು ಬರಿಬೇಕು? ನಿಮ್ಮದನ್ನ ಬರಿಬಾರ್ದು, ಅರವಿಂದ ಅವ್ರು ಬರಿಬಾರ್ದು. ಯಾರ್ದು ಬರಿಬೇಕು? ವಿಶ್ವನಾಥ ಅವರ, ಅರವಿಂದ ಅವರ ತಂದೆಯ ಡೇಟಾ ಇಲ್ಲಿ ಬರಿತಾ ಇರೋದು. ಆ ದಿಸೆಯಿಂದಾಗಿ ವಿಶ್ವನಾಥ ಅವರ ಮತದಾರರ ಸಂಖ್ಯೆ ಸೋಣ್ಸೋ ಸುಮ್ನೆ ಬರಿತೀನಿ, ಯಾವ್ದೋ DBC 1 2 3 ಅನ್ನ ಬರಿತೀನಿ. ಆಯ್ತು. ಈಗ ನೆಕ್ಸ್ಟ್ ಸಂಬಂಧಿಯ ಹೆಸರು. ಇಲ್ಲಿ ಹೆಚ್ಚು ಕನ್ಫ್ಯೂಷನ್ಸ್ ಇದೆ ಜನಕ್ಕೆ, ಅದನ್ನ ಕ್ಲಾರಿಟಿ ಕೊಡೋಕೆ ವಿಡಿಯೋ ಮಾಡ್ತಾ ಇದ್ದೀನಿ. ಇಲ್ಲಿ ಯಾವ ಸಂಬಂಧಿಯ ಹೆಸರು ಬರಿಬೇಕು ಅಂತ ಈಗ ಬಹುತೇಕವಾಗಿ ಚುನಾವಣಾ ಆಯೋಗದವರು ಒಂದು ಬ್ರಾಕೆಟ್ ನಲ್ಲಿ ಕ್ಲಾರಿಟಿಯನ್ನು ಕೊಟ್ಟಿದ್ರು, ಆಗ್ತಾ ಇತ್ತು, ಕೊಟ್ಟಿಲ್ಲ. ಆದ್ರೂ ಕೂಡ ನಮ್ಮಂತವ್ರು ಇದ್ದೀವಿ, ಮಾಹಿತಿಯನ್ನ ನೀಡ್ತೀವಿ. ಈಗ ಸಂಬಂಧಿಯ ಹೆಸರು, ಯಾರ ಸಂಬಂಧಿಯ ಹೆಸರು? ಬಹುತೇಕವಾಗಿ ಕನ್ಫ್ಯೂಷನ್ಸ್ ಇರುತ್ತೆ. ಈ ಅರವಿಂದ ಸಂಬಂಧ ಯಾರ್ದು ಬರಿಬೇಕು ಅಂತ. ಈಗ ಅರವಿಂದರ ಸಂಬಂಧ ಅಂತ ಹೇಳಿದ್ರೆ ಇಲ್ಲಿ ವಿಶ್ವನಾಥ ಅವರ ತಂದೆ ಬರ್ದಿದೀವಲ್ಲ, ಇಲ್ಲಿ ವಿಶ್ವನಾಥ ಅವರ ತಂದೆಯ ಹೆಸರು ಬರಿಬೇಕು. ನಾನು ಒಂದ್ ಸುಮ್ಮನೆ ಬರಿತಾ ಇದ್ದೀನಿ. ವಿಶ್ವನಾಥ ಅವರ ತಂದೆಯ ಹೆಸರು ಸುಬ್ರಹ್ಮಣ್ಯನಾಥ ಅಂತ ಬರಿತಾ ಇದ್ದೀನಿ. ಸುಬ್ರಹ್ಮಣ್ಯನಾಥ ಅಂತ ಬರಿತಾ ಇದ್ದೀನಿ. ಈಗ ವಿಶ್ವನಾಥ ಅವರ ತಂದೆಯ ಹೆಸರು ಸುಬ್ರಹ್ಮಣ್ಯನಾಥ. ಆಯ್ತು. ಹಾಗಾದ್ರೆ ಈ ಅರವಿಂದ ಅವರಿಗೆ ಸುಬ್ರಹ್ಮಣ್ಯನಾಥ ಅವ್ರೇನಾದ್ರು ಅಜ್ಜ ಆದ್ರು, ಅವ್ರ ತಾತ ಆದ್ರು. ಕ್ಲಾರಿಟಿ ಸಿಕ್ತಲ್ಲ? ಇಲ್ಲಿ ಬರಿಬೇಕಾಗಿದ್ದು ವಿಶ್ವನಾಥ ಅವರ ಸಂಬಂಧಿಯ ಹೆಸರು ಅಂದ್ರೆ ತಂದೆಯನ್ನ ನಾನು ಮೆನ್ಷನ್ ಮಾಡ್ತಾ ಇದ್ದೀನಿ. ತಾಯಿನೂ ಬರೀಬಹುದು, ಏನ್ ತೊಂದರೆ ಇಲ್ಲ. ಇಲ್ಲಿ ತಂದೆಯನ್ನ ನಾನು ಮೆನ್ಷನ್ ಮಾಡ್ತಾ ಇದ್ದೀನಿ. ವಿಶ್ವನಾಥ್ ಅವರ ತಂದೆ ಸುಬ್ರಹ್ಮಣ್ಯ ಅವರ. ಹಾಗಾದ್ರೆ ಅರವಿಂದ ಅವರಿಗೆ ಅಜ್ಜ ಆದ್ರು, ಅವ್ರ ತಾತ ಆದ್ರು ಅಂತಕ್ಕಂಥದ್ದು ಕ್ಲಾರಿಟಿ ಸಿಕ್ಕಿದೆ ನಿಮ್ಗೆ. ಈಗ ನೆಕ್ಸ್ಟ್ ಇಲ್ಲಿ ಸಂಬಂಧ ಅಂತಿದೆ. ಏನ್ ಸಂಬಂಧ? ಎಷ್ಟೋ ಜನ ಕನ್ಫ್ಯೂಷನ್ಸ್, ಏನ್ ಬರಿಬೇಕು ಅಂತೇಳಿ. ಇಲ್ಲಿ ಸುಬ್ರಹ್ಮಣ್ಯ ಅವರು ವಿಶ್ವನಾಥ ಅವ್ರಿಗೆ ಏನಾಗ್ಬೇಕು ಅನ್ನೋ ಸಂಬಂಧ. ಈ ಕ್ಲಾರಿಟಿಯನ್ನ ನೀವು ತಗೋಬೇಕು. ಅದಕ್ಕೆ ಸುಬ್ರಹ್ಮಣ್ಯ ಅವರು ವಿಶ್ವನಾಥ ಅವ್ರಿಗೆ ಏನಾಗ್ಬೇಕು? ತಂದೆ. ಇಲ್ಲಿ ತಾಯಿ ಹೆಸರನ್ನು ಬರ್ದಿದ್ರೆ ತಾಯಿ. ಕ್ಲಾರಿಟಿ ಸಿಗ್ತಾ ಇದೆಯಲ್ಲ? ಹೀಗೆ ಸುಬ್ರಹ್ಮಣ್ಯ ಅವರು ವಿಶ್ವನಾಥ ಅವರಿಗೆ ತಂದೆ. ಆ ದಿಸೆಯಿಂದಾಗಿ ನಾನಿಲ್ಲಿ ತಂದೆ ಎಂಬುದಾಗಿ ಸಂಬಂಧವನ್ನ ಬರ್ದೆ. ಇಷ್ಟು ನಿಮ್ಗೆ ಕ್ಲಾರಿಟಿ ಸಿಕ್ಕಿದ್ರೆ ಸಾಕು. ಉಳ್ದಂತೆ ನೀವು ಜಿಲ್ಲೆ, ನಿಮ್ಮ ಜಿಲ್ಲೆ. ಹಾಗಾದ್ರೆ ಇಲ್ಲಿ ಹೆಚ್ಚು ಜನ ಮತ್ತೆ ಕನ್ಫ್ಯೂಷನ್ ಬರ್ಬೋದು. ಏನಪ್ಪಾ ಅಂತ ಹೇಳಿದ್ರೆ ಜಿಲ್ಲೆ, ಈಗಿರೋ ಜಿಲ್ಲೆ ಬರಿಬೇಕಾ, ಯಾವ್ದು ಬರಿಬೇಕು, ಅದು ಕನ್ಫ್ಯೂಷನ್ಸ್ ಇರುತ್ತೆ ಎಷ್ಟೋ ಜನಕ್ಕೆ. ನಾನು ಕ್ಲಾರಿಟಿ ಕೊಡ್ತಾ ಇದ್ದೀನಿ. ಇದು 2002ರ ಒಂದು ಡೇಟಾದ ಪ್ರಕಾರನೇ ಇರಬೇಕು, ಬೇರೆ ಏನು ಇರಬಾರ್ದು. ಎಕ್ಸಾಂಪಲ್ 2002ರಲ್ಲಿ ವಿಶ್ವನಾಥ ಅವರು ಎಲ್ಲಿ ವೋಟನ್ ಮಾಡಿಲ್ಲ, ಕರ್ನಾಟಕದಲ್ಲಿ ವೋಟನ್ ಮಾಡಿಲ್ಲ ಅಂತ ಅನ್ಕೊಳ್ಳಿ, ಬೇರೆ ಒಂದು ರಾಜ್ಯದಲ್ಲಿ ಮಾಡಿರ್ತಾರೆ. ಆಗ ವಿಶ್ವನಾಥ ಅವ್ರ ಹೆಸರು, ತಂದೆ ಹೆಸರು ಬರ್ದಿದ್ದೀರಾ, ಜಿಲ್ಲೆ ಆ ಸ್ಟೇಟ್ ಅನ್ನ ಬರಿಬೇಕು. ಕ್ಲಾರಿಟಿನಾ? ದೆನ್ ರಾಜ್ಯ ಆ ಸ್ಟೇಟ್ ಅನ್ನ ಬರಿಬೇಕು. ಇನ್ನು ವಿಧಾನಸಭಾ ಕ್ಷೇತ್ರ ಅಲ್ಲಿಯದನ್ನೇ ಬರಿಬೇಕು, ಸಂಖ್ಯೆ ಅಲ್ಲಿಯದನ್ನೇ ಬರಿಬೇಕು, ಭಾಗ ಸಂಖ್ಯೆ ಅಲ್ಲಿಯದನ್ನೇ ಬರಿಬೇಕು, ಕ್ರಮ ಸಂಖ್ಯೆ ಅಲ್ಲಿಯದನ್ನೇ ಬರಿಬೇಕು. ಈಗ ಮತ್ತೆ ಕರ್ನಾಟಕಕ್ಕೆ ಬಂದ್ಬಿಡ್ತೀನಿ. ಬಹುತೇಕ ಕನ್ನಡಿಗರಿಗೆ ಹೆಚ್ಚು ಇದು ಉಪಯೋಗ ಆಗ್ತಾ ಇರೋದ್ರಿಂದ ಇಲ್ಲಿ ಜಿಲ್ಲೆ ಎಂದ ತಕ್ಷಣದಲ್ಲಿ ಒಂದು ವೇಳೆ ನೀವೇನಾದ್ರೂ ಬೆಂಗಳೂರಿನಲ್ಲೇ ಓಟನ್ನ ಮಾಡಿದ್ರೆ ನೀವು ಬೆಂಗಳೂರು ಅಂತ ಬರಿಬೇಕು. ಏನಂತ ಬರಿಬೇಕು? ಬೆಂಗಳೂರು ಅಂತ ಬರಿಬೇಕು. ಒಂದು ವೇಳೆ ನೀವು ಮಂಗಳೂರಿನಲ್ಲಿ ಏನಾದ್ರೂ ಓಟನ್ ಮಾಡಿದ್ರೆ ಮಂಗಳೂರು ಅಂತ ಬರಿಬೇಕು. ಅಂದ್ರೆ 2002ರಲ್ಲಿ ನೀವು ಎಲ್ಲಿ ಓಟನ್ನ ಮಾಡಿರ್ತೀರೋ ಡೇಟಾ ಏನು ಸಿಗ್ತಾ ಇದೆಯೋ ನಿಮ್ಗೆ 2002ರಲ್ಲಿ ಹುಡ್ಕೊಂಡು ಅದ್ರಲ್ಲಿ ಅದನ್ನೇ ಬರಿಬೇಕು. ಈಗಿನ ಮಾಹಿತಿಯನ್ನ ನೀವು ಬರಿಬಾರ್ದು. ಕ್ಲಾರಿಟಿ ಸಿಗ್ತಾ ಇದೆಯಲ್ಲ? ಓಕೆ. ಬೆಂಗಳೂರು ಅವರು ಅದಕ್ಕೆ ಬೆಂಗಳೂರು, ಅಥವಾ ರಾಮನಗರದವರಾದ್ರೆ ರಾಮನಗರ. ಕ್ಲಾರಿಟಿ ನಿಮ್ಗೆ ಸಿಗ್ತಾ ಇದೆ. ಇನ್ನು ರಾಜ್ಯ ಕರ್ನಾಟಕ. ದೆನ್ ವಿಧಾನಸಭಾ ಕ್ಷೇತ್ರದ ಹೆಸರು. ವಿಧಾನಸಭಾ ಕ್ಷೇತ್ರ ಅಂತ ಹೇಳಿದ್ರೆ 2002ರಲ್ಲಿ ಯಾವ ವಿಧಾನಸಭೆ ಇತ್ತು, ವಿಧಾನಸಭಾ ಕ್ಷೇತ್ರಗಳು ಬದಲಾಗಕ್ಕೆ ಚಾನ್ಸಸ್ ಇದೆ. 2002ರಲ್ಲಿ ಬೇರೆ ಇರ್ಬೋದು, 2025ರಲ್ಲಿ ಬೇರೆ ಇರ್ಬೋದು.
ಎಷ್ಟೋ ಜನ ಇಲ್ಲಿ ಇದೆಯಲ್ಲ ಮೇಲ್ಗಡೆ, ಇಲ್ಲಿ ಯಾವ್ದೋ ಇದೆ ನೋಡ್ರಪ್ಪ, ಇಲ್ಲಿ ಯಾವ್ದೋ ಮಹಾಲಕ್ಷ್ಮಿ ಬಡಾವಣೆ ವಿಧಾನಸಭಾ ಕ್ಷೇತ್ರ ಅಂತಿದೆಯಲ್ಲ, ಇದನ್ನೇ ಬರ್ದ್ ಬಿಡೋಣ ಅಂತ ಬರೀತಾರೆ. ಬರಿಬಾರ್ದು. 2002ರಲ್ಲಿ ನೀವು ಮಹಾಲಕ್ಷ್ಮಿ ಬಡಾವಣೆಯಲ್ಲೇ ಓಟ್ ಹಾಕಿದ್ರೆ ಇಲ್ಲಿ ಅದೇ ಇರುತ್ತೆ, ಬರಿಬೋದು. ನಿಮ್ಗೆ ನಾನು ಮತ್ತೆ ಕ್ಲಾರಿಟಿನ ಕೊಡ್ತೇನೆ. 2002ರ ಡೇಟಾವನ್ನ ತೆಗೆದುಕೊಂಡು ಅಲ್ಲಿ ಏನಿದೆಯೋ ಅದೇ ತರ ಬರೀರಿ, ಏನು ಚೇಂಜ್ ಮಾಡಬೇಡಿ. ಕ್ಲಾರಿಟಿ ಸಿಗ್ತಾ ಇದೆ ಅಂತ ಅನ್ಕೋತೀನಿ. ಈಗ 2002ರಲ್ಲಿ ಮಹಾಲಕ್ಷ್ಮಿ ಬಡಾವಣೆಯ ಒಂದು ವಿಧಾನಸಭಾ ಕ್ಷೇತ್ರ ಇರ್ಲಿಲ್ಲ. ಆಗ ಬಹುತೇಕವಾಗಿ ರಾಜಾಜಿನಗರ ಅಂತ ಇತ್ತು. ರಾಜಾಜಿನಗರ ಅಂತಿತ್ತು. ಹಾಗಾದ್ರೆ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರವನ್ನು ಬರಿಬೇಕು. ನೀವು ಹುಡ್ಕೊಳ್ಳಿ, ನಿಮ್ಗೆ 2002 ಡೇಟಾ ಹುಡುಕುವಾಗ ಇದೆಲ್ಲ ಸಿಗುತ್ತೆ. ಎಲ್ಲಿ ವಿಧಾನಸಭಾ ಕ್ಷೇತ್ರ ಯಾವುದು ಏನು ಎಲ್ಲ ಸಿಗುತ್ತೆ. ಅಲ್ಲಿ ಹುಡಿಕೊಂಡು, ಅಥವಾ ನಿಮಗೆ ಗೊತ್ತಿದ್ರೆ 2002ರಲ್ಲಿ ನಿಮ್ಮ ತಂದೆ ಯಾರಾದ್ರೂ ವೋಟ್ ಮಾಡಿದ್ದು ಆ ಒಂದು ಡೇಟಾ ಗೊತ್ತಿದ್ರೆ ಇಲ್ಲಿ ನೀವು ಡೈರೆಕ್ಟ್ ಆಗಿ ಬರಿಬಹುದು. ಒಟ್ಟಾರೆ ಇದು 2002ರ ಡೇಟಾ ಆಗ್ಬೇಕು, ಚೇಂಜ್ ಮಾಡಬೇಡಿ. ಹಾಗಾದ್ರೆ ನೆಕ್ಸ್ಟ್ ವಿಧಾನಸಭಾ ಕ್ಷೇತ್ರದ ಸಂಖ್ಯೆ ಯಾವ್ದೋ ಒಂದ್ ಇರುತ್ತೆ, ಸೋ. ನಾನು ಸುಮ್ನೆ ಒಂದ್ ಬರಿತೀನಿ, ನೀವು ರಾಜಾಜಿನಗರದ ಅದೇ ಅಂತ ಅನ್ಕೋಬಿಟ್ಟಿರಿ. ಸುಮ್ನೆ ಯಾವ್ದೋ ಒಂದ್ ಬರಿತೀನಿ ನಾನು, 79 ಯಾವ್ದೋ ಒಂದು ಇರುತ್ತೆ, ಒಂದ್ ಸಂಖ್ಯೆ ಇರುತ್ತೆ. ಅದಕ್ಕೋಸ್ಕರ ಒಂದು ಸಂಖ್ಯೆ ಇರುತ್ತೆ, ನೀವು ಅದನ್ನ ಬರಿಬೇಕು. ನೋಡಿ, ಇಲ್ಲಿ ಈ ಭಾಗ ಸಂಖ್ಯೆ ಅಂತ ಇದೆಯಲ್ಲ, ಇಲ್ಲಿ ಯಾವ್ದೋ 187 ಅಂತ ಹೇಳಿ ಇದ್ಯಾವ್ದೋ ಸ್ಕೂಲ್ ಇದೆಯಲ್ಲ, ಇದು ವಿಧಾನಸಭೆಯಲ್ಲಿ ಬರ್ತಕ್ಕಂತ ಭಾಗಗಳು, ಅಂದ್ರೆ ಬೂತ್ಗಳಿವು. ಬೂತ್ಗಳು ಒಂದು ವಿಧಾನಸಭೆಗೆ ಹಲವಾರು ಇರ್ತವೆ. ಆ ದಿಸೆಯಿಂದಾಗಿ ಇಲ್ಲಿನ ಸಂಖ್ಯೆನ ತಂದು ಇಲ್ಲಿ ಬರಿಬಾರ್ದು. ಇದು ವಿಧಾನಸಭಾ ಕ್ಷೇತ್ರದ ಸಂಖ್ಯೆ, ಅದರದೇ ಆದಂತ ಒಂದು ಸಂಖ್ಯೆ ಇರುತ್ತೆ. ನೀವು ಹುಡ್ಕೊಳ್ಳಿ. ಕ್ಲಿಯರ್ ಆಗ್ತಿದೆಯಲ್ಲ? ಹುಡ್ಕೊಳ್ಳಿ. ಹುಡ್ಕೊಂಡಾದ್ಮೇಲೆ ಭಾಗ ಸಂಖ್ಯೆ, ಇಲ್ಲೂ ಕ್ಲಾರಿಟಿಯನ್ನು ಕೊಡ್ತೀನಿ. ನೋಡಿ, ಇಲ್ಲಿದೆ ನೋಡಿ, ಭಾಗ ಸಂಖ್ಯೆ ಮತ್ತು ಹೆಸರು ಅಂತ ಇದೆಯಲ್ಲ, ಇದು ಇಲ್ಲಿ ಯಾವ್ದೋ ಒಂದು ಅರವಿಂದ ವಿದ್ಯಾಸಂಸ್ಥೆಯಲ್ಲಿ ಒಂದು ಬೂತ್ ಇರುತ್ತಂತೆ, ಅದು 187 ಅಂತ ಕೊಟ್ಟಿದ್ದಾರೆ ಇಲ್ಲಿ. ಅದೇ ರೀತಿಯಾಗಿ ಇಲ್ಲಿ ಭಾಗ ಸಂಖ್ಯೆ 2002ರಲ್ಲಿ ಯಾವ್ದಿತ್ತೋ, ಈ ಬೂತ್ಗಳು ಕೂಡ ಚೇಂಜ್ ಆಗ್ತಾ ಹೋಗ್ತವೆ. ಆ ದಿವಸದಲ್ಲಿ 2002ರಲ್ಲಿ ಬೂತ್ ಯಾವ್ದಿತ್ತೋ ಅದನ್ನ ಬರಿಬೇಕು. ಅಂದ್ರೆ ನಾನು ಈಗ ಸುಮ್ನೆ ಅದು 187 ಬರಿಯಲ್ಲ, ನಾನು ಬೇರೆ ಚೇಂಜ್ ಮಾಡ್ತೀನಿ. 125 ಯಾವ್ದೋ ಬೇರೆ ಇತ್ತು, ಆಗ ಬೇರೆ 2002ರಲ್ಲಿ ಬೇರೆ ಇತ್ತು. ಯಾಕಂತ ಹೇಳಿದ್ರೆ ಈ ವಿಧಾನಸಭಾ ಕ್ಷೇತ್ರನೇ ಬದಲಾಗಿದೆ ಅಂತ ಹೇಳಿದ್ರೆ ಭಾಗ ಸಂಖ್ಯೆಗಳು ಕೂಡ ಬದಲಾಗಿರ್ತವೆ. ಒಂದಷ್ಟು ಭಾಗ ಸಂಖ್ಯೆಗಳು ಆಡ್ ಆಗ್ತಾ ಇರ್ತವೆ. ಈ ಜನಸಂಖ್ಯೆಗೆ ಆಧಾರದ ಮೇಲೆ ಭಾಗ ಸಂಖ್ಯೆಗಳು ಆಡ್ ಆಗ್ತಾ ಹೋಗ್ತವೆ. ಆ ಒಂದು ಭಾಗ ಸಂಖ್ಯೆನ ನೀವು ಬರಿಬೇಕು. ನೆಕ್ಸ್ಟ್ ಕ್ರಮ ಸಂಖ್ಯೆ. 2002ರಲ್ಲಿ ಈ ಒಂದು ಮತದಾರರಿಗೆ, ಯಾರಿಗೆ, ವಿಶ್ವನಾಥ ಅವ್ರಿಗೆ ಒಂದು ಕ್ರಮ ಸಂಖ್ಯೆ ಇರುತ್ತೆ, ಅದನ್ನ ಇಲ್ಲಿ ಬರಿಬೇಕು. ನಾನು ಇವರ ಕ್ರಮ ಸಂಖ್ಯೆಯನ್ನ ಸುಮಾರು ಒಂದು 820 ಅಂತ ಬರಿತೀನಿ. ಅಂದ್ರೆ ಈ ಭಾಗ 125ರ ಲಿಸ್ಟ್ ನಲ್ಲಿ, ಈ ಬೂತ್ ಲಿಸ್ಟ್ ನಲ್ಲಿ 820ನ್ನ ನೀವು ನೋಡಿದ್ರೆ ಈ ವಿಶ್ವನಾಥ ಅವರ ಹೆಸರು, ಅವರ ತಂದೆಯ ಹೆಸರು ಸುಬ್ರಹ್ಮಣ್ಯನಾಥ ಅಂತ ಸಿಕ್ಬಿಡುತ್ತೆ. ಈ ಒಂದು ಮತದಾರ ಗುರುತಿನ ಸಂಖ್ಯೆ ಸಿಕ್ಕಿದ್ರು ಸಿಗುತ್ತೆ. ಕೆಲವು ಸಾರಿ ಸಿಗ್ತಾ ಇದೆ, ಕೆಲವು ಸಾರಿ ಸಿಗ್ತಾ ಇಲ್ಲ, ಸಿಕ್ಕುತ್ತೆ. ಆದ್ರೆ ಇಲ್ಲಿ ಲಭ್ಯವಿದ್ದಲ್ಲಿ ಅಂತ ಕೇಳ್ತಾರೆ, ಇದ್ರೆ ಬರಿಬೋದು, ಇಲ್ದೇನೆ ನೀವು ಐಚ್ಛಿಕವಾಗಿ ಅದನ್ನ ಬಿಡ್ಬೋದು, ಏನ್ ವರಿ ಇಲ್ಲ. ಆದ್ರೆ ನಿಮ್ಗೆ ವಿಧಾನಸಭಾ ಕ್ಷೇತ್ರದ ಹೆಸರು, ವಿಧಾನಸಭಾ ಕ್ಷೇತ್ರದ ಸಂಖ್ಯೆ, ಭಾಗ ಸಂಖ್ಯೆ, ಕ್ರಮ ಸಂಖ್ಯೆ ಬಹಳ ಇಂಪಾರ್ಟೆಂಟ್ ಆಗ್ತವೆ. ಇದನ್ನ ನೀಟಾಗಿ ಬರೀರಿ. ಮತ್ತೆ ಹೆಚ್ಚು ಜನ ಒಂದ್ ಕೆಲಸ ಮಾಡ್ತಾ ಇದ್ರಿ, ಇಲ್ಲಿ ವಿಶ್ವನಾಥ ಅಂತ 2002ರಲ್ಲಿ ಸಿಕ್ಕಿರುತ್ತೆ, ಆದ್ರೆ ಈಗ ನಿಮ್ಮ ಇನ್ಸಿಯಲ್ಲೂ ಬೇರೆ ಇರುತ್ತೆ, ವಿಶ್ವನಾಥ ಹೆಚ್ ಅಂತ ಇರುತ್ತೆ. ಹೆಚ್ಚು ಬರೆದು ಬಿಡ್ಲಾ? ಬರಿಬಾರ್ದು. ಏನು 2002ರ ಡೇಟಾದಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರ್ಲಿ, ನಿಮ್ಮ ಇನ್ಸಿಯಲ್ ಇರ್ಲಿ, ಇಲ್ದೆ ಹೋಗ್ಲಿ, ಏನಿದೆಯೋ ಅದನ್ನೇ ತಂದು ಇಲ್ಲಿ ನೇರವಾಗಿ ಕಾಪಿ ಮಾಡಿ. ಕ್ಲಾರಿಟಿ ಸಿಗ್ತಾ ಇದೆ ಅಂತ ಅನ್ಕೋತೀನಿ. ಇಲ್ಲಿ ಏನು ಕೂಡ ನೀವು ಚೇಂಜಸ್ ಗಳನ್ನ ಮಾಡಬಾರ್ದು. ಮಾಡಿದ್ರೆ ನಿಮ್ಗೆ ಮತ್ತೆ ನೋಟಿಸ್ ಬರುತ್ತೆ, ಯಾಕೆ ಚೇಂಜ್ ಮಾಡಿದ್ದೀರಿ, ಇದಕ್ಕೆ ಕಾರಣ ಏನು, ಹೇಗಿತ್ತು ಆಗ, ಈಗ ಹೇಗಾಗಿದೆ, ಯಾಕೆ ಇದೆಲ್ಲ ಬರುತ್ತೆ. ಅದಕ್ಕೆ 2002ರಲ್ಲಿ ಹೆಂಗಿತ್ತು ಬರೆದ್ ಬಿಡಿ. ಮುಂದಕ್ಕೆ ನಿಮ್ಗೆ ಕರೆಕ್ಷನ್ಸ್ ಬೇಕಾದ್ರೆ ಹಾಕೊಳ್ಳಿ, ಅದಕ್ಕೆ ಅವಕಾಶನೇ ಇದೆ, ಅದಕ್ಕೆ ಫಾರ್ಮೆಟ್ಗಳೇ ಇದೆ, ಮುಂದಕ್ಕೆ ಹಾಕೊಳ್ಳಿ ನೀವು ಅಂತಕ್ಕಂಥದ್ದು. ಇದಿಷ್ಟನ್ನ ನೀವು ಕ್ಲಾರಿಟಿಯನ್ನ ತೆಗೆದುಕೊಂಡು ಬರಿಬೇಕು. ಇನ್ನು ಉಳಿದಂತೆ ಸಿಂಪಲ್ ಆಗಿ ಒಂದು ಮಾತಲ್ಲಿ ಹೇಳ್ಬಿಡ್ತೀನಿ. ಈ ಭಾಗ, ಕೆಳಗಡೆ ಭಾಗ ಇದೆಯಲ್ಲ, ಈ ಭಾಗದಲ್ಲಿ ಪ್ರೆಸೆಂಟ್ ಡೀಟೇಲ್ಸ್ ಅನ್ನ ಬರಿಬೇಕು. ಪ್ರೆಸೆಂಟ್ ಡೀಟೇಲ್ಸ್ ಬರಿಬೇಕು. ನಿಮ್ಗೇನಾದ್ರು ಇದ್ರ ಬಗ್ಗೆನೂ ಕೂಡ ಏನಾದ್ರು ಕನ್ಫ್ಯೂಷನ್ಸ್ ಇದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಬಂದು ಕಾಮೆಂಟ್ ಹಾಕಿ, ನಾನು ಇದ್ರ ಬಗ್ಗೆನೇ ಒಂದು ಸಪ್ರೇಟ್ ವಿಡಿಯೋ ಮಾಡ್ಕೊಡ್ತೀನಿ. ಇತ್ತೀಚೆಗಂತೂ ನಾನು ಸಪ್ರೇಟೇ ಮಾಡ್ತಾ ಇದ್ದೀನಿ. ಯಾವ್ದು ನಿಮ್ಗೆ ಒಂದು ಕ್ಲಾರಿಟಿ ಸಿಗುತ್ತೋ ಆ ತರದಲ್ಲೇ ಸಿಗ್ಲಿ ಅಂತ ಹೇಳಿ. ಕಂಪ್ಲೀಟ್ ಹೇಳ್ಬಿಟ್ರೆ ನಿಮ್ಗೆ ಅರ್ಥ ಆಗಲ್ಲ, ಕೆಲವು ಜನಕ್ಕೆ ಕಂಪ್ಲೀಟ್ ಹೇಳ್ಬಿಟ್ರೆ ಕೆಲವ್ರು ಜನಕ್ಕೆ ಅರ್ಥ ಆಗದೇನೆ ಇರ್ಬೋದು. ಆ ದಿಸೆಯಾಗಿ ಸಪ್ರೇಟ್ ಮಾಡ್ತಾ ಇದ್ದೀನಿ. ಕಾಮೆಂಟ್ ಬಾಕ್ಸ್ ಅಲ್ಲಿ ಬಂದು ಕಾಮೆಂಟ್ ಹಾಕಿ, ನಾನು ಮತ್ತೆ ಒಂದು ವಿಡಿಯೋನ ಮಾಡ್ಕೊಡ್ತೀನಿ.
ಪ್ರೀತಕ್ಷಕರೇ, 2002ರಲ್ಲಿ ನಿಮ್ಮ ಡೇಟಾ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಯಾರ ಡೇಟಾವನ್ನ ನೀವು ಬರೀತಿರ್ತೀರೋ ಅವರ ಡೇಟಾವನ್ನ ಹೇಗೆ ಬರಿಬೇಕು, 2002ರ ಕಂಪ್ಲೀಟ್ ಡೇಟಾವನ್ನ ನಾನು ಹೇಗೆ ಫಿಲ್ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮ್ಗೆ ಕಂಪ್ಲೀಟ್ ಅರ್ಥ ಆಗಿದ್ರೆ ಒಂದು ಲೈಕ್ ಮಾಡಿ. ಜೊತೆಗೆ ಈ ಮಾಹಿತಿ ಕರ್ನಾಟಕದಾದ್ಯಂತ ತಲುಪಬೇಕಾಗಿದೆ. ನಿಮ್ಮ ಸ್ನೇಹಿತರು, ಸಂಬಂಧಿಕರ ಒಂದು ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ. ನಿಮಗೂ ಹೆಲ್ಪ್ ಆಗ್ತಾ ಇದೆ, ಅವ್ರಿಗೂ ಹೆಲ್ಪ್ ಆಗ್ಲಿ, ಕನ್ಫ್ಯೂಷನ್ಸ್ ಹೋಗ್ಲಿ. ಯಾಕಂತ ಹೇಳಿದ್ರೆ ಈ SIR ನಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿ ಡೇಟಾವನ್ನ ಫಿಲ್ ಮಾಡಬೇಕು. ಹಾಗೆ ಡೇಟಾವನ್ನ ಫಿಲ್ ಮಾಡಿದ್ರೆ ನೆಕ್ಸ್ಟ್ ನೋಟಿಸ್ ಬರೋದನ್ನ ತಪ್ಪಿಸ್ಕೋಬಹುದು. ನೆಕ್ಸ್ಟ್ ನೋಟಿಸ್ ಬಂದ್ರೆ ನೀವು ಕ್ಲಾರಿಟಿಯನ್ನ ಅದಕ್ಕೆ ಕೊಡ್ತಾ ಹೋಗ್ಬೇಕಾಗತ್ತೆ. ಆ ದಿಸೆಯಿಂದಾಗಿ ತಪ್ಪು ಮಾಹಿತಿಯನ್ನ ತುಂಬಬೇಡಿ, ನೀಟಾಗಿ ತುಂಬಿ ನಿಮ್ಮ ಮತಗಳನ್ನ ಉಳಿಸ್ಕೊಳ್ಳಿ. ಇನ್ನೂ ಏನಾದ್ರೂ ಕೇಳಬೇಕು ಅಂತ ನಿಮ್ಗೆ ಅನಿಸ್ತಾ ಇದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಮತ್ತೊಂದು ಇದೇ ರೀತಿಯಾದ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ. ಇನ್ನೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮಾಡ್ತಕ್ಕಂಥ ಎಲ್ಲ ವಿಡಿಯೋಗಳು ನಿಮಗೆ ಬಂದು ತಲುಪ್ತವೆ. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಧನ್ಯವಾದಗಳು. ಮತ್ತೆ ಭೇಟಿ ಆಗ್ತಿರೋಣ. ಥ್ಯಾಂಕ್ ಯು ಅಂಡ್ ಆಲ್. ಲವ್ ಯು ಆಲ್.